ಯಾಕಮ್ಮ ಸೌಂದರ್ಯ ಟೆನ್ಷನ್ ಅಲ್ಲಿ ಇದೆಯಾ? ನೋಡಿ ಚಿಕ್ಕ ಮಾವ ಮನೆಯಿಂದ ಹೋಗಿ 3 ದಿನ ಆಯ್ತು. ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಯಾರಿಗೂ ಹೇಳಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ನನಗಂತೂ ಟೆನ್ಷನ್ಗೆ ಕೈ ಕಾಲೇ ಆಡ್ತಿಲ್ಲ. ನೀ ಹೇಳ್ತಿದ್ದು ಕರೆಕ್ಟ್ ಕಣಮ್ಮ. ಅಣ್ಣ ಯಾವತ್ತೂ ಹೇಳ್ದೆ ಎಲ್ಲೂ ಹೋಗ್ತಿರ್ಲಿಲ್ಲ. ಆದ್ರೆ ಈಗ ನೋಡು, ಫೋನ್ಗೂ ಸಿಗ್ತಾ ಇಲ್ಲ, ಅವನು ಫೋನ್ ಮಾಡ್ತಿಲ್ಲ. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಚಿರುಗೆ ಹೇಳೋದು ಒಳ್ಳೇದು. ಅಯ್ಯೋ ಬೇಡ ಚಿಕ್ಕ ಮಾವ, ಪಾಪ ಚಿರು ಈಗಾಗ್ಲೇ ಆ ದೀಪನಿಂದ ದೂರ ಹೋಗಿ ಬೇಜಾರಳಿತಾನೆ. ಈಗ ಮಾವನ್ ವಿಚಾರ ಹೇಳಿದ್ರೆ ಅವ್ನು ಇನ್ನೂ ಡಿಸ್ಟರ್ಬ್ ಆಗ್ತಾನೆ. ಅವನ್ಗೆ ಆ ಥರ ಆಗೋದು ನನ್ಗಿಷ್ಟ ಇಲ್ಲ. ನೀನ್ ಹೇಳೋದು ಕರೆಕ್ಟು. ಬೇಜಾರಲ್ಲಿರೋ ಚಿರುಗೆ ಇದನ್ನ ಹೇಳ್ದೆ ಇರೋದೇ ಒಳ್ಳೇದು. ಒಂದ್ ಕೆಲಸ ಮಾಡೋಣ, ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ ಅಂದ್ರೆ ನೀನೇ ಬೇಡ ಅಂತಂದೆ ಅವತ್ತು. ಈಗೇನ್ ಮಾಡೋಣ? ಈಗಲೇ ಬೇಡ ಚಿಕ್ಕ ಮಾವ, ಯಾವುದಕ್ಕೂ ಮಾವನ್ ಫ್ಲೈಟ್ ಡೀಟೇಲ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೋಡೋಣ ಅವ್ರು ಎಲ್ಲಿ ಹೋಗಿದ್ದಾರೆ, ಏನಾಗಿದೆ ಅಂತ ಏನಾದರೂ ಗೊತ್ತಾದ್ರೆ ಪೊಲೀಸವ್ರಿಗೆ ಹೇಳಿ ಅವ್ರ ಹೆಲ್ಪ್ ತಗೋಬಹುದು. ಸರಿನಮ್ಮ, ನಿನಗೆ ಹೆಂಗನ್ಸುತ್ತೋ ಹಂಗೆ ಮಾಡು. ನನಗಂತೂ ಇಷ್ಟು ದಿವಸ ಅಣ್ಣನ ಜೊತೆ ಮಾತಾಡದೇ ಇರೋದೇ ಒಂಥರ ಮನಸ್ಸಿಗೆ ಸರಿ ಹೋಗ್ತಿಲ್ಲ. ಬನ್ನಿ ತಿಂಡಿ ಮಾಡೋಣ. ನೋಡಮ್ಮ, ಸುಕ್ಕು ತಿಂಡಿ ಕರೀತಾಳೆ, ಬಾ ಹೋಗೋಣ. ಸಾರಿ ಚಿಕ್ಕ ಮಾವ, ನನಗೆ ತಿನ್ನೋಕೆ ಮನ್ಸಿಲ್ಲ, ನೀವು ಹೋಗಿ ತಿನ್ನಿ. ನನಗೂ ತಿನ್ನಕ್ ಮನ್ಸಿಲ್ಲಮ್ಮ, ಆದ್ರೆ ಆರೋಗ್ಯ ನೋಡ್ಕೋಬೇಕಲ್ವಾ, ಅದಕ್ಕೆ ತಿಂಡಿ ತಿಂತ ಇದೀನಿ. ನೀನು ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ತಿಂಡಿ ತಿನ್ನೋದು ಬಿಡ್ಬೇಡಮ್ಮ. ಆಮೇಲೆ ನಿನ್ನ ಆರೋಗ್ಯ ಏರ್ಪೇರ್ ಆದ್ರೆ ನಾವೇನ್ ಮಾಡೋದು? ಆದ್ರೆ ಆಗ್ಲಿ ಬಿಡಿ ಚಿಕ್ಕ ಮಾವ, ಮಾವ ಎಲ್ಲಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೆ ಊಟ ಸೇರೋದು. ಅಲ್ಲಿವರೆಗೂ ಪ್ಲೀಸ್ ಊಟ ಮಾಡು ಅಂತ ನನ್ಗೆ ಯಾರು ಫೋರ್ಸ್ ಮಾಡು. ನನ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ನಾನು ತಿಂತೀನಿ. ಮಾವ ಅಂದ್ರೆ ಮೂಗ್ ಮುರಿಯೋ ಕಾಲದಲ್ಲಿ ಮಾವನ ತಂದೆಗಿಂತ ಹೆಚ್ಚಾಗಿ ನೋಡ್ಕೋತಿಲ್ಲಮ್ಮ. ಗ್ರೇಟ್ ಕಣಮ್ಮ ನೀನು. ನೀನಂತ ಸೊಸೆ ಸಿಕ್ಕಿರೋದು ನಮ್ಗೆಲ್ಲ ಪೂರ್ವ ಜನ್ಮದ ಪುಣ್ಯನಮ್ಮ. ನಾವೆಲ್ಲ ತಿಂಡಿ ತಿಂದು ನೀನ್ ಹಾಗೆ ಇದ್ರೆ ಸರಿ ಹೋಗಲ್ಲ. ಕಾಫಿನಾದ್ರೂ ಕುಡಿಬೇಕು. ಸರಿ ಸರಿ, ಸುಕ್ಕು ಕೇಳಿ ಕೊಟ್ಟು ಕಳಿಸ್ತೀನಿ. ಸುಕ್ಕು ಸುಕ್ಕು ರಾಜಶೇಖರನ ನೆಚ್ಚಿನ ಸೊಸೆ, ದೊಡ್ಡ ಮನೆಗೆ ಹೇಳಿ ಮಾಡಿಸಿದಂತ ಸೊಸೆ ಅಂತ ನಾನು ಯಾವತ್ತೋ ಪ್ರೂವ್ ಮಾಡ್ಕೊಂಡಿದ್ದೀನಿ. ಅದನ್ನ ಆಗಾಗ ಈ ರೀತಿ ಆಕ್ಟ್ ಮಾಡ್ತಾ ಎಲ್ರಿಗೂ ನೆನಪು ಮಾಡ್ತಾ ಇರಬೇಕು ಅಷ್ಟೆ. ತಗೊಳಮ್ಮ ಕಾಫಿ. ಚಿಕ್ಕ ಮಾವ, ನೀವ್ಯಾಕೆ ತರಕ್ ಹೋದ್ರಿ? ಅದು ಸುಕ್ಕು ತಿಂಡಿ ತಿನ್ನಕ್ ಕೂತ್ಬಿಟ್ಟಿದ್ಲು, ಜಾಜಿ ಬಳಸ್ತಾ ಇದ್ಲು, ಅದಕ್ಕೆ ಇನ್ಯಾಕೆ ಡಿಲೇ ಮಾಡೋದು ಅಂತ ನಾನೇ ತಗೋ. ಥ್ಯಾಂಕ್ ಯು. ನಾನು ಹೋಗಿ ತಿಂಡಿ ತಿನ್ಕೊಂಡ್ ಬಂದ್ಬಿಡ್ಲಾ? ಹೋಗಿ. ಸರಿ. ಪರವಾಗಿಲ್ವೇ, ಇಷ್ಟು ದಿನ ಎಲ್ಲರೂ ನನ್ನ ಸ್ಟೈಲ್ ಆಟಿಟ್ಯೂಡ್ನ ಇಷ್ಟಪಡ್ತಾ ಇದ್ರು. ಇವತ್ತು ನನ್ನ ಎಮೋಷ್ನಲ್ ಡ್ರಾಮಾಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಅಂದರೆ ನನ್ನಲ್ಲೂ ಒಬ್ಬ ಡ್ರಾಮಾ ಕ್ವೀನ್ ಇದ್ದಾಳೆ ಅಂತ ಆಯಿತು. ಇದಿನ್ನೂ ಆರಂಭ ಅಷ್ಟೆ. ಇನ್ನು ಮುಂದೆ ಒಂದೊಂದೇ ಹೆಜ್ಜೆ ಇಡ್ತಾ ಯಾರಿಗೂ ಗೊತ್ತಾಗ್ದ ಹಾಗೆ ಈ ಮನೆಯವ್ರ ಮೇಲೆ ನನ್ನ ಸೇಡನ್ನ ತೀರಿಸ್ಕೊಳ್ತಾ ಹೋಗ್ತೀನಿ.